ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸಲ್ಲಿ ಜಸ್ಟ್ ಒಂದು ಸಿಂಪಲ್ ಟಾಕ್ಸ್ ಅಷ್ಟೇ. ಸೊ ಏನಂತ ಅಂದರೆ ಕಾಯಿಲೆ ಇಲ್ದಿದ್ದ ಮನುಷ್ಯ ಇಲ್ಲ, ಪ್ರಾಬ್ಲಮ್ ಇಲ್ದಿದ್ದು ಮೋಟರ್ ವೆಹಿಕಲ್ ಇಲ್ಲ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹೊಸ ಗಾಡಿ ತೊಗೊಬೇಕು ಅಂತಂದರೂ ಮಾರ್ಕೆಟಲ್ಲಿ ನೀವು ನೋಡ್ಕೊಳ್ಳಿ, ಸುಮಾರು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಗಾಡಿ ನಾವು PDI ಮಾಡಿಕೊಡ್ತೀವಿ, ಗಾಡಿನಲ್ಲಿ ಪ್ರಾಬ್ಲಮ್ ಏನಾನ ಇದೆಯಾ ತೋರಿಸ್ತೀವಿ ಅಂತ ಸುಮಾರು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೆಕೆಂಡ್ ಹ್ಯಾಂಡ್ ಕಾರಿಗೂ ಅಷ್ಟೇ ಸುಮಾರು ಬರುತ್ತೆ ನೋಡಿ. ಹೊಸ ಗಾಡಿನೇ ಆಗಲಿ, ಈಗ ತಾನೇ ಹುಟ್ಟಿರೋ ಮನುಷ್ಯ ಆಗಲಿ, ಇವತ್ತು ಒಂದು ಪ್ರಾಬ್ಲಮ್ ಇಲ್ದಲೇ ಇರೋ ಮನುಷ್ಯ ಸಿಗಲ್ಲ. ಹಾಗೆ ಒಂದು ಪ್ರಾಬ್ಲಮ್ ಇಲ್ದಿದ್ದ ಕಾರಂತೂ 100% ಸಿಗೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಲ್ಲ ಮುಂಚೆಗೆ ಗೊತ್ತಾದರೆ 100% ಯಾವ ಕಾರು ತೊಗೊಳಕ್ಕೆ ಆಗಲ್ಲ. ಹಾಗೆ ಮನುಷ್ಯಂಗೂ ಅಷ್ಟೇ, ನನಗೇನಿದೆ ಕಾಯಿಲೆ ಅಂತ ಅವನಿಗೆ ಮುಂಚೆಗೆ ಗೊತ್ತಾಗ್ಬಿಟ್ರೆ ಅವನು 10 ವರ್ಷ ಬದುಕತ್ತಲ್ಲಿ ಒಂದೇ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋಗ್ಬಿಡ್ತಾನೆ. ಸೊ ತುಂಬ ಡಯಾಗ್ನೋಸಿಸ್ ಮಾಡೋದಕ್ಕಿಂತ ನನಗೆ ತೀರಾ ಇಂಪಾರ್ಟೆಂಟ್ ಏನಿರುತ್ತೆ ಅಂಥದಕ್ಕೆ ಇದು ಮಾಡ್ಕೋಬೇಕು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಒಬ್ಬ ಮನುಷ್ಯನಿಗೆ ಒಬ್ಬ ಡಾಕ್ಟ್ರು ಚೆಕ್ ಮಾಡಿದ್ದಾದಮೇಲೆ ಏನೂ ನಿನಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವನ ಒಂದು ಥಿಂಕಿಂಗಲ್ಲಿ ಏನಕ್ಕೆ ಹೇಳ್ತಾನೆ, ಇವನಿಗೇನಾರ ಮೈನರ್ ಇದ್ದೂ ಹೇಳಿದ್ರೆ ಅದನ್ನೇ ಮನೋರೋಗ ಇಟ್ಕೊಂಡು ಇನ್ನೂ ದೊಡ್ಡ ಕಾಯಿಲೆ ಮಾಡ್ಕೊತಾನೆ. ಅದಕ್ಕಿಂತ ಏನೂ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಇದ್ದಿದ್ದಲ್ಲೇ ಇಂತಿಂಥ ಫುಡ್ ತಿನ್ಕೊಳ್ಳಿ ಆರಾಮಾಗಿದ್ದೀರಾ ಅಂತ ಹೇಳಿ ಕಳಿಸ್ತಾರೆ ಕೆಲವರು ಡಾಕ್ಟ್ರನ್ನ ನೀವೇನು ಮಾಡ್ತೀರಾ, ಅವನು ಯಾರು ಜಾಸ್ತಿ ನಿಮ್ಮಲ್ಲಿ ಕಾಯಿಲೆ ಇದೆ ಇಂತಿಂಥದ್ದೇ ಪ್ರಾಬ್ಲಮ್ ಇದೆ ಅಂತ ಜಾಸ್ತಿ ಪಿಚ್ ಯಾರು ಮಾಡಿ ಹೇಳ್ತಾರೆ, ಓ ಈ ಡಾಕ್ಟ್ರು ಮಾತ್ರ ಕರೆಕ್ಟಾಗಿದ್ದಾರೆ, ಅವನು ಯಾವನು ನೆಟ್ ಚೆಕ್ ಮಾಡಲಿಲ್ಲ ಹೇಳಿಲ್ಲ ಅಂತಾರೆ. ಹಾಗೆ ವೆಹಿಕಲ್ ಡಯಾಗ್ನೋಸಿಸಲ್ಲೂ ಅಷ್ಟೇ. ಸೊ ಪ್ರತಿಯೊಂದಕ್ಕೂ ನೀವು ಏನು ಎಲ್ಲ ಕನೆಕ್ಟಿವಿಟಿ ಮಾಡಿಕೊಂಡು ಎಲ್ಲ ಟೂಲು ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಟೈರ್ ಎಷ್ಟಿದೆ, ಪೇಂಟ್ ಆಗೈತಾ, ಪೇಂಟ್ ಆಗಿಲ್ವಾ, ಇಂಜಿನ್ ಹೆಂಗಿದೆ, ಟರ್ಬೋ ಹೆಂಗಿದೆ, ಗಾಡಿ ಯೂಸ್ ಆದಮೇಲೆ ಎಲ್ಲನೂ 100% ಗುಡ್ ಅಂತ ಅಕ್ಯುರಸಿ ಬರೋದಿಲ್ಲ. ಸ್ವಲ್ಪ ಮೈನರು ವೇರಿಯೇಷನ್ ಇದ್ದೇ ಇರುತ್ತೆ, ಯೂಸೇಜ್ ತಕ್ಕನಾಗಿ ಇರುತ್ತೆ. ಕೆಲವೊಂದು ಗಾಡಿ ಹೊಸ ಗಾಡಿನಲ್ಲೇ ವೇರ್ ಟೈರ್ ಆಗಿರುತ್ತೆ. ಸೊ ಅದು ತಕ್ಕನಾಗೆ ಗಾಡಿ ತಕ್ಕನಾಗೆ ವೇರ್ ಟೈರ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಏನಿರುತ್ತೆ ಅದಕ್ಕೆ ನೀವು ಜಾಸ್ತಿ ಒತ್ತು ಕೊಡಿ. ಸೊ ಎಲ್ಲನೂ 100% ಯಾವುದೇ ಕಾರಣಕ್ಕೂ ಸೊ ಗಾಡಿನೂ ಸಿಗಲ್ಲ, ಮನುಷ್ಯನ ಬಾಡಿನೂ ಸಿಗಲ್ಲ. ಸೊ ಮೈನರ್ ಎರರ್ಸು ಇದ್ದೇ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡು ತೊಗೊಬೇಕಾಗತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಕಾರ್ ತೊಗೊಳ್ತೀನಿ ಅಂತ ಅಂದರೆ ಈ ಎಕ್ಸಾಂಪಲ್ ನಿಮಗೋಸ್ಕರ ಅಂತ ಹೇಳ್ತಾ, ಸೊ ನಮ್ಮ ನಂದಿ ಟ್ರಸ್ಟ್ ಕಾರ್ಸಲ್ಲಿ ಸುಮಾರು ವೆಹಿಕಲ್ಗಳಿದೆ. ನೀವು ನಮ್ಮ ವೆಹಿಕಲ್ಗಳದ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ 9019282930 ರಿಪ್ಲೈ ಒಂದು ಆಟೋ ಮೆಸೇಜ್ ಬರುತ್ತೆ. ಅದರಲ್ಲೊಂದು ಮೇಲ್ಗಡೆ ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಸೊ ರಿಪ್ಲೈ ಮೆಸೇಜಲ್ಲಿ ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ. ಸೊ ನಂದಿ ಟ್ರಸ್ಟ್ ಕಾರ್ಸಲ್ಲಿರೋಂಥ ಕಂಪ್ಲೀಟು ಇನ್ವೆಂಟ್ರಿ ವೆಹಿಕಲ್ಗಳು ಸೊ ವಾಟ್ಸಪ್ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ಕೆಳಗಡೆ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಂದಿ ಟ್ರಸ್ಟ್ ಕಾರ್ಸ್ ಎಲ್ಲಿದೆ ಅದರದ್ದು ಲೊಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.